ಹಾಯ್ ಫ್ರೆಂಡ್ಸ್, ಲಕ್ಷ್ಮಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಟೀ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಟೀ ಮಾಡ್ತಾರೆ, ಆದರೆ ಜನಕ್ಕೆ ಇಷ್ಟ ಆಗೋದು ಹೋಟ್ಲಲ್ಲಿ ಮಾಡುವಂಥ ಟೀ. ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ನಾನು ಹಾಲನ್ನ ಕುದಿಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಲನ್ನು ನಾವು ಚೆನ್ನಾಗಿ ಕಾಯಿಸ್ಕೋಬೇಕು, ಕುದಿ ಬರೋ ಥರ ಕಾಯಿಸ್ಕೋಬೇಕು. ನೋಡಿ, ಈಗ ಹಾಲನ್ನ ಕುದಿಯೋಕೆ ಇಟ್ಟಿದ್ದೀನಿ, ಆಲ್ರೆಡಿ ಕುದೀತಾ ಇದೆ. ಒಬ್ಬೊಬ್ರು ಒಂದೊಂದು ಥರ ಟೀ ಮಾಡ್ತಾರೆ, ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಟೀ ಮಾಡ್ತಾರೆ. ಟೀ ಯಾಕಪ್ಪ ಅಂತಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೆಲಸ ಮಾಡೋರು ಎಲ್ಲರೂ ಟೀನ ಇಷ್ಟಪಡ್ತಾರೆ. ನೋಡಿ, ನಾನು ಮೊದಲಿಗೆ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಮತ್ತು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ರೆಡ್ ಲೇಬಲ್ ಟೀ ಪೌಡ್ರ್ ತೊಗೊಂಡಿದ್ದೀನಿ ನಾನು. ನೀವು ಬೇಕಿದ್ದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಟೀ ಪೌಡ್ರ್ ತೊಗೋಬೋದು. ನಾನು ರೆಡ್ ಲೇಬಲ್ ತೊಗೊಂಡಿದ್ದೀನಿ. ಮತ್ತು ನೋಡಿ, ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಹಾಕೋದ್ರಿಂದ ತಲೆನೋವು, ಟೆನ್ಷನ್ನು, ತಲೆ ಭಾರ ಇದ್ದರೆ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ನೋಡಿ, ಏಲಕ್ಕಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹೋಟ್ಲುಗಳಲ್ಲೆಲ್ಲ ಏಲಕ್ಕಿ ಯೂಸ್ ಮಾಡ್ತಾರೆ. ನೋಡಿ, ಇಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ಫಸ್ಟು ನಾವು ಶುಂಠಿನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ನೋಡಿ, ನಾನು ಮೊದಲಿಗೆ ಇದು ಕುದೀತಾ ಇದೆ, ಟೀ ಪೌಡ್ರ್ ಹಾಕ್ತೀನಿ. ನಾನು ರೆಡ್ ಲೇಬಲ್ ಯೂಸ್ ಮಾಡಿದ್ದೀನಿ. ಟೀ ಪೌಡ್ರು 2 ಸ್ಪೂನ್ ಹಾಕ್ತೀನಿ ನಾನು. 2 ಸ್ಪೂನ್ ಹಾಕ್ತೀನಿ. ಚೆನ್ನಾಗಿ ಕುದಿಬೇಕು. ಕುದ್ದಾಗಲೇ ಅದು ಟೀ ಟೇಸ್ಟ್ ಬರೋದು. ಮತ್ತು ನೋಡಿ, ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಸಕ್ಕರೆನ ತುಂಬ ಜನ ತುಂಬ ಹಾಕ್ಕೊತಾರೆ. ನಾನು ನೋಡಿ ಇಲ್ಲಿ 3 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ 3 ಸ್ಪೂನು. ನಮ್ಮ ಮನೆಯಲ್ಲಿ ಯಾರೂ ಜಾಸ್ತಿ ಸ್ವೀಟ್ ತಿನ್ನಲ್ಲ, ಅದಕ್ಕೋಸ್ಕರ ನಾನು 3 ಸ್ಪೂನ್ ಯೂಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಶುಂಠಿ ಹಾಕ್ಕೊತೀನಿ ನಾನು. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು. ನೋಡಿ, ಈಗ ಸ್ವಲ್ಪ ಕುದಿಯೋಕ್ಕೆ ಶುರುವಾಯಿತು. ಕುದಿಯೋಕ್ಕೆ ಶುರುವಾಗ್ತಾ ಇದ್ದಂಗೆ ನಾನು ಇದಕ್ಕೆ ಏಲಕ್ಕಿ ಹಾಕ್ಕೊತೀನಿ. ಮೀಡಿಯಮ್ ಫ್ಲೇವರ್ ಇಟ್ಕೊಂಡು ಏಲಕ್ಕಿ ಹಾಕ್ಕೊತೀನಿ ನಾನು. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಕುದಿಯೋಕ್ಕೆ ಬಿಟ್ಟಷ್ಟು ಟೀ ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ, ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೋಡಿ, ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ. ಇದು ನೀವು ಮನೇಲೇ ಮಾಡ್ಕೊಳೋದ್ರಿಂದ ನಿಮಗೆ ಯೂಸ್ಫುಲ್ ಇದೆ. ನಿಮಗೆ ಶೀತ ಇದ್ದರೆ ಮತ್ತು ತಲೆನೋವಿದ್ದರೆ ಬೇಗ ತಟ್ಟನೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ನೋಡಿ, ಈ ಥರ ನೋಡಿ, ಕುದಿಬೇಕಾದ್ರೆ ಯಾವ ರೀತಿ ಗಮ್ ಅಂತ ಸ್ಮೆಲ್ ಬರುತ್ತೆ. ಈ ರೀತಿ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ. ನಾನು ಹಾಕಿರೋ ಶುಂಠಿ ಮತ್ತು ಇದು ಏಲಕ್ಕಿ ಎಲ್ಲನೂ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಚೆನ್ನಾಗಿ ಕುದಿದಿದೆ. ಬನ್ನಿ, ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಕುಡಿಯೋದಕ್ಕೆ. ನೋಡಿ, ಈ ಥರ ನೊರೆ ಬರಬೇಕು. ನೊರೆ ಬಂದ್ರೇ ಇದ್ರಲ್ಲಿ ಟೀ ಕುಡಿಯೋದಕ್ಕೆ ತುಂಬ ಮಜಾ ಆಗಿರ್ತೈತೆ. ನೋಡಿ, ಈ ಟೀ ಜೊತೆಗೆ ಬಿಸ್ಕೆಟ್ ಹಾಕ್ಕೊಂಡು ಟೀ ಕುಡಿದ್ರೆ ತುಂಬ ಮಜವಾಗಿರುತ್ತೆ. ನೋಡಿ, ನಾನು ಬಿಸ್ಕೆಟ್ ತೊಗೊಂಡು ಟೀ ಕುಡಿತೀನಿ. ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ.